ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಒಂದು ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಫ್ರೆಂಡ್ಸ್ ಜೊತೆ ಸುಮ್ಮನೆ ವಾಕಿಂಗ್ ಬಂದುಬಿಟ್ಟು ಆರಾಮಾಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಎಕ್ಸಸೈಸ್ದು ಒಂದು ಚಿಕ್ಕ ಪಾರ್ಕ್ ಜಿಮ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ಹೋಗಿ ಆಟ ಆಡಿಕೊಂಡು, ಏನು ಎಕ್ಸಸೈಸ್ ವರ್ಕೌಟ್ ಮಾಡಿಲ್ಲ, ಸುಮ್ಮನೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಮನೆಗೆ ಬಂದಾಯಿತು. ಇವತ್ತು ಬಂದು ನಮ್ಮೆಲ್ಲರಿಗೂ ಒಂದು ಹಾಲಿಡೇ ಟೈಮ್. ಸೊ ಹಾಗಾಗಿ ಒಂದು ಚೂರು ಎಂಜಾಯ್ ಮಾಡಿಬಿಟ್ಟು ಹೊರಟಿದ್ದಾಯಿತು ಮನೆಗೆ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಯಾರಿಗಳೆಲ್ಲ ಬಂದಿತ್ತು, ಅದನ್ನೆಲ್ಲ ನಾನು ಐನ್ ಮಾಡಿ ಫೋಲ್ಡ್ ಮಾಡಿದ್ದೀನಿ. ಇದು ಸಿಂಗಲ್ ಪಿನ್ ಸ್ಯಾರಿ. ಸೊ ಸಿಂಗಲ್ ಅಂದರೆ ನಿಮಗೆ ಚೆಸ್ಟ್ ಹತ್ರ ಪ್ಲೀಟ್ಸ್ ಇರಲ್ಲ, ಸೊ ಬರೀ ನಮ್ಮ ಒಂದು ಬೆಲ್ಲಿ ಹತ್ರ ಮಾತ್ರ ಪ್ಲೀಟ್ಸ್ ಬರುತ್ತೆ. ಸೊ ಆ ಥರ ಒಂದು ಸ್ಯಾರಿನ ಐನ್ ಮಾಡಿದೆ. ಆಮೇಲೆ ನಾರ್ಮಲ್ ಪ್ಲೀಟ್ಸ್ ಸ್ಯಾರಿನ ಐನ್ ಮಾಡಿದ್ದೀನಿ. ಸೊ ನಿಮ್ಮ ಒಂದು ವರ್ಕ್ ಶೆಡ್ಯೂಲ್ನ ನೋಡಿಕೊಂಡು ನೀವೊಂದು ಮನೆಯಲ್ಲೇ ಇದ್ಕೊಂಡು ಒಂದು ಕೆಲಸ ಮಾಡ್ಬೋದು ಅಂದರೆ ಈ ಸ್ಯಾರಿ ಪ್ಲೀಟಿಂಗ್ ಒಂದು ಸೂಪರಾಗಿರುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ನೀವು ಬಜೆಟ್ ಹಾಕಬೇಕಾಗಿದ್ದಿಲ್ಲ. ನಾರ್ಮಲಾಗಿ ನಿಮ್ಮ ಮನೇಲಿರೋ ಐನ್ ಬಾಕ್ಸಲ್ಲೇ ನೀವು ಶುರು ಮಾಡಿಕೊಂಡು, ಆಮೇಲೆ ಬೇಕು ಅಂದರೂ ಕೂಡ ನೀವು ಸ್ವಲ್ಪ ಚೆನ್ನಾಗಿರೋ ಅಂಥ ಸ್ಟೀಮಿಂಗ್ ಐನ್ ಬಾಕ್ಸ್ ಎಲ್ಲ ತಗೊಂಡು ಮಾಡ್ಕೋಬೋದು. ಸೊ ಫಸ್ಟಿಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಇದರಲ್ಲಿ ಏನೂ ಇರಲ್ಲ, ಬರೀ ಝೀರೋ ಇನ್ವೆಸ್ಟ್ಮೆಂಟು. ಸೊ ನಾರ್ಮಲಾಗಿ ಒಂದು 500 ಒಳಗಡೆ ನೀವು ಇದನ್ನು ಶುರು ಮಾಡ್ಕೋಬೋದು. ಸ್ವಲ್ಪ ಕ್ಲಿಪ್ಸು, ಪಿನ್ಸು ಮತ್ತು ಏನಾದರೂ ತುಂಬ ಭಯ ಆಗ್ತಿದೆ ಅನ್ನೋ ಥರ ಇದ್ದರೆ ಅದಕ್ಕೆ ಒಂದು ಸೇಫ್ಟಿ ನೆಟ್ ಬರುತ್ತೆ. ಸೊ ಅಷ್ಟು ಮಾತ್ರ ಇಟ್ಕೊಂಡು ನೀವು ಶುರು ಮಾಡ್ಬೋದು. ನಾರ್ಮಲಾಗಿ ಎಲ್ಲರ ಮನೇಲಿ ಇವಾಗ ಒಂದು ಐರನ್ ಬೋರ್ಡ್ ಅನ್ನೋದಿರುತ್ತೆ, ಇಲ್ಲ ಐರನ್ ಮಾಡೋ ಪ್ಲೇಸ್ ಇರುತ್ತಲ್ವ, ಶುರುವಲ್ಲಿ ಅದನ್ನು ಇಟ್ಕೊಂಡೇ ಮಾಡ್ಬೋದು. ಸೊ ಜಾಸ್ತಿ ಇಲ್ಲಾಂದ್ರೂ ನೀವು ನಿಮ್ಮ ಒಂದು ಸ್ಯಾರಿಯಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಕೂಡ ಪ್ರೊಫೆಷ್ನಲ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲ ನನಗೆ ಏನೇ ಅಂದರೂ ವೀಡಿಯೋಸ್ ನೋಡಿ ಬರ್ತಾ ಇಲ್ಲ ಅನ್ನೋರಾದರೆ ನಾನು ಅದಕ್ಕಂತಲೇ ಸಪ್ರೇಟ್ ಕ್ಲಾಸ್ಗಳು ಮಾಡ್ತಾಯಿದ್ದೀನಿ. ಅದನ್ನು ಮುಂದೆ ಬರೋ ಫ್ಯೂಚರ್ ವೀಡಿಯೋಸಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಒಂದು ಹೌಸ್ ವೈಫ್ಗೆ ಆ್ಯಪ್ಟ್ ಆಗಿರುವಂಥ ಜಾಬ್ ಅಂತಲೇ ಹೇಳ್ಬೋದು. ಸೊ ಹೋಗೋಕ್ಕಿಂತ ಮುಂಚೆ ಸುಮಾರು ಸ್ಯಾರಿಗಳು ಬಂದು ಮಿಸ್ ಆಗಿ ಬ್ಲೌಸ್ಗಳೆಲ್ಲೆಲ್ಲೋ ಹೋಗಿದ್ವು. ಸೊ ಅದನ್ನೆಲ್ಲ ನಮ್ಮ ಹೆಲ್ಪರ್ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡು ಅದನ್ನೆಲ್ಲ ಸ್ವಲ್ಪ ಜೋಡಿಸಿ, ಸೀರೆಗಳೆಲ್ಲ ಸ್ವಲ್ಪ ಜೋಡಿಸ್ಬಿಟ್ಟು ಬ್ಲೌಸಸ್ ಎಲ್ಲ ಎಲ್ಲಿದೆ ಅಂತ ಒಂಚೂರು ಬ್ಲೌಸ್ ಎಲ್ಲ ತೊಗೊಂಡೆ. ಏನಾದರೂ ಫೆಸ್ಟಿವಲ್ಗೆ ಯಾವ ಥರ ಕಲರ್ ಸ್ಯಾರಿ ತೊಗೋಬೇಕು ಅನ್ನೋದು ನನಗೆ ಮರ್ತೋಗ್ಬಿಡುತ್ತೆ. ಸೊ ಯಾವ್ಯಾವ ಕಲರ್ ಸ್ಯಾರಿ ಇದೆ, ಯಾವ್ದ್ಯಾವುದು ತೊಗೋಬೇಕು ಅನ್ನೋದನ್ನು ಸ್ವಲ್ಪ ಐಡಿಯಾಗೋಸ್ಕರ ಎಲ್ಲ ಸ್ಯಾರಿನೂ ಸ್ವಲ್ಪ ತೊಗೊಂಡು ಅದನ್ನೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ. ಬಿಕಾಸ್ ಕೆಲವು ಸ್ಯಾರಿ ಎಲ್ಲ ಏನು ಮಾಡ್ತೀನಿ ಅಂದರೆ ಹಾಗೆ ಪ್ಲೀಟ್ ಮಾಡಿ ಉಟ್ಕೊಂಡು ಹೋಗಿರ್ತೀನಲ್ಲ, ಹಾಗೇ ಅದನ್ನು ಇಟ್ಟಿರ್ತೀನಿ, ಅದನ್ನು ಹಂಗೆ ಮಡಚಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸಮ್ಟೈಮ್ಸ್ ಅದು ಯೂಸ್ ಆಗುತ್ತೆ. ಬಿಕಾಸ್ ನಾನು ಹಾಗೆ ಪಿನ್ಗಳು ಹಾಕಿಟ್ಟಿರ್ತೀನಿ, ಇಲ್ಲ ಅಂದರೆ ಒನ್ ಟೈಮ್ ಹುಟ್ಬಿಟ್ಟು ಹಾಗೆ ಅದನ್ನು ಪಿನ್ ರಿಮೂವ್ ಮಾಡಿಬಿಟ್ಟು ಮಡಚಿಟ್ಬಿಡ್ತೀನಿ. ಸೊ ಕೆಲವು ಟೈಮಲ್ಲಿ ಯಾವ್ಯಾವ ಸ್ಯಾರಿ ಹುಟ್ಟಿರ್ತೀವಿ ಅನ್ನೋದು ನೆನಪಿರಲ್ಲ. ಸ್ಯಾರಿಗಳಂದರೆ ತುಂಬ ಇಷ್ಟ ನನಗೆ. ಸೊ ಇದೆಲ್ಲ ನನ್ನ ಒಂದು 8 ಇಯರ್ಸ್ ನಾನು ಸಂಗ್ರಹಿಸಿ ಇಟ್ಟಿರೋ ಸ್ಯಾರಿ. ಇದು ಜಸ್ಟ್ ಒಂದು ಕಬೋರ್ಡು, ಈ ರೀತಿ ನನ್ನ ಹತ್ರ ಒಂದು 2 ಕಬೋರ್ಡ್ ಇದೆ. ಸೊ ಸ್ಯಾರಿ ಅಂದರೆ ತುಂಬ ಇಷ್ಟ. ಒಂದು ಸತಿ ಹುಟ್ಟಿರೋ ಸ್ಯಾರಿ ಇನ್ನೊಂದು ಸತಿ ಉಡೋದು ಸ್ವಲ್ಪ ನನಗೆ ಕಷ್ಟನೇ. ಸೊ ಹಾಗಾಗಿ ಯಾವ್ದ್ಯಾವುದು ಕಲರ್ಸ್ ಗೊತ್ತಾಗಲ್ಲ ಅಂತ ಹೇಳಿ ನೋಡಿಬಿಟ್ಟು ಅದನ್ನೆಲ್ಲ ಹೆಲ್ಪರ್ ಹತ್ರ ನೀಟಾಗಿ ಮಡಚಿ ಇಟ್ಟಿದ್ದಾಯಿತು. ಸೊ ಇವತ್ತು ನನ್ನ ಗ್ರೂಮಿಂಗ್ ಡೇ. ನಮ್ಮ ಹುಡುಗಿ, ಸೊ ನಮ್ಮ ಪಾರ್ಲರ್ಗೆ ಬರೋ ಅಂಥ ಹುಡುಗಿ, ಇವಳೇ ಎಲ್ಲ ನನಗೆ ಸರ್ವಿಸ್ನ ಕೊಡೋ ಅಂಥದ್ದು. ಸೊ ಇವತ್ತು ನಾನು ನೈಲ್ ಆರ್ಟ್ ಮಾಡ್ಕೊಂಡಿದ್ದೀನಿ. ಇದಲ್ಲದೆ ಫೇಶಿಯಲ್ ಮಾಡಿಸ್ಕೊಂಡೆ, ಸ್ವಲ್ಪ ಮೆನಿಕ್ಯೂರು, ಪೆಡಿಕ್ಯೂರು, ವ್ಯಾಕ್ಸಿಂಗ್ ಎಲ್ಲ ಇವತ್ತು ಒಂದೇ ದಿನದಲ್ಲಿ ಮುಗಿದೋಯ್ತು. ಬಿಕಾಸ್ ಎಲ್ಲರೂ ಎಲ್ಲದಕ್ಕೂ ನಾವು ರೆಡಿ ಮಾಡ್ತೀವಿ. ಸೊ ನಮ್ಮ ಹಬ್ಬ ಅಂತ ಬಂದಾಗ ಒಂಚೂರು ಸ್ಪೆಷಲ್ ಆಗಿರಲಿ ಅನ್ನೋಕ್ಕೋಸ್ಕರ ರೆಡಿ ಆಗಾಯಿತು. 30+ ಆದ್ರೇ ಸಾಕು. ಸೊ ಸ್ಕಿನ್ಗಳೆಲ್ಲ ಏನೋ ಒಂಥರ ಆಗ್ತಾ ಬರುತ್ತೆ. ಬಟ್ ಖಂಡಿತವಾಗ್ಲೂ ನಮ್ಮ ಸ್ಕಿನ್ನು, ಹೇರು, ನಾವು ನಮ್ಮನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾರೂ ಹೇಳಲ್ಲ ನಿನ್ನ ಸ್ಕಿನ್ ಹೀಗಿದೆ ಹೋಗಿ ಫೇಶಿಯಲ್ ಮಾಡ್ಕೊ, ನಿನ್ನ ಹೇರ್ ಹೀಗಿದೆ ಹೋಗಿ ಸ್ಪಾ ಮಾಡ್ಕೊ ಅಂತ. ಅಟ್ಲೀಸ್ಟ್ ಮನೆಯಲ್ಲಾದರೂ ನಮ್ಗೆ ಬೇಕಾಗಿರೋದು ಪ್ರಾಡಕ್ಟು ತುಂಬ ಅಡುಗೆ ಮನೆಗಳಲ್ಲೇ ಇದ್ದಾವೆ. ಅದನ್ನು ಅಟ್ಲೀಸ್ಟ್ ವೀಕಲ್ಲಿ ಒಂದಿನ ನಮ್ಮ ದಿನ ಅಂತ ಹೇಳಿ ನಾವು ನಮ್ಮ ಸ್ಕಿನ್ಗೋ, ಹೇರ್ಗೋ ಯಾವುದಕ್ಕೂ ನಮ್ಮ ರಿಲ್ಯಾಕ್ಸೇಷನ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದೆಲ್ಲ ಮುಗಿಸಿ ಮಧ್ಯಾಹ್ನ ಲಂಚು ಮುಗಿಸಾಯಿತು. ಲಂಚು ಹೊರಗಡೆಯಿಂದನೇ ತರಿಸಿದ್ದಾಯಿತು. ಲಂಚೆಲ್ಲ ಆದಮೇಲೆ ಮಾಲಾ ಫೇಶಿಯಾಗೆ ಹೋಗಿದ್ವಿ.
ಸೊ ಏನೋ ಮನೆಗೆ ಹೊರಡ್ತೀವಿ ನಾಳೆ ನಾಡಿದ್ರಲ್ಲಿ. ಸೊ ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಮಾಲಾಫೇಶಿಯಾನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಒಂದು ಮೂವಿ ಬೇರೆ ರಿಲೀಸ್ ಆಗಿತ್ತು. ರಜನಿಕಾಂತ್ ಫ್ಯಾನ್ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಅವರ ಪಡೆಯಪ್ಪ ಮೂವಿ ರಿಲೀಸ್ ಆಗಿತ್ತು, ಅದನ್ನು ಹಾಗೆ ನೋಡಿಕೊಂಡು ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ. ಅಲ್ಲಿ ಕ್ರಿಸ್ಮಸ್ ಟ್ರೀ ತುಂಬ ದೊಡ್ಡದಾಗಿ ನಿಲ್ಲಿಸಿರ್ತಾರೆ ಮಾಲಾಫೇಶಿಯಾದಲ್ಲಿ, ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮಧ್ಯಾಹ್ನ ಹೊರಟಿದ್ದಾಯಿತು. ಸೊ ಮೂವಿ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಕರೆಕ್ಟಾಗಿ ಆ ಕ್ರಿಸ್ಮಸ್ ಟ್ರೀ ಲೈಟಿಂಗ್ಸು ಆನ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ದೊಡ್ಡದಾಗಿರುತ್ತೆ ಟ್ರೀ, ರಶ್ ಆಗಿರುತ್ತೆ. ಸೊ ಈ ಥರ ಕ್ರಿಸ್ಮಸ್ ನಿಯರ್ ಬರ್ತಿರುವಾಗಲೇ ಅವರು ಒಂದು ಮಂತ್ ಮುಂಚೆನೇ ಇಟ್ಬಿಡ್ತಾರೆ ಅನಿಸುತ್ತೆ. ಬಟ್ ಆದರೆ 1 ವೀಕ್ ಆ ಥರ ಇದ್ದಾಗೆಲ್ಲ ನೀವು ಹೋದರೆ ತುಂಬ ರಶ್ ಆಗಿರುತ್ತೆ. ಫೋಟೋಸ್ ತೆಗಿಯೋದಕ್ಕೆ ಕ್ಯೂವಲ್ಲಿ ನಿಲ್ಲಬೇಕು, ರಶ್ಶು ಬೇರೆ. ತುಂಬ ಚೆನ್ನಾಗೂ ನಿಮಗೆ ಡೆಕೋರೇಷನ್ ಮಾಡಿಟ್ಟಿರ್ತಾರೆ. ಅಲ್ಲಿ ರಶ್ಶಲ್ಲಿ ನನಗೆ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ನನಗೆ ಕ್ಯಾಮ್ರಾಸ್ ಅಂದರೆ ಮೊಬೈಲ್ ತೆಗಿಯೋಕ್ಕೂ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ಗ್ಯಾಪ್ ಇದೆಯೋ ಅಲ್ಲಿ ಮಾತ್ರ ತೆಗೆದುಬಿಟ್ಟು ನಾನು ಫೋಟೋಸು ವೀಡಿಯೋಸು ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ಮೂವಿ ತುಂಬ ಹಳೇ ಮೂವಿ, ಇದನ್ನು ಮತ್ತೆ ರಿಲೀಸ್ ಮಾಡಿದ್ದಾರೆ. ನಾವೆಲ್ಲ ಚಿಕ್ಕ ಮಕ್ಕಳು ಆವಾಗ ಆ ಟೈಮಲ್ಲಿ. ಸೊ ಹಸ್ಬೆಂಡ್ ನೋಡಿದ್ದಾರೆ ಅಂತೆ, ಬಟ್ ನನಗೂ ಅವ್ರಿಗೂ ಸರಿಯಾಗಿ ನೆನಪಿಲ್ಲ. ಬಟ್ ಈ ಮೂವಿ ಸ್ಟೋರಿ ಎಲ್ಲ ಚೆನ್ನಾಗಿ ನೆನಪಿತ್ತು, ಆದರೆ ನೋಡಿದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಮೂವಿ ಅಂದರೆ ಥಿಯೇಟರಲ್ಲಿ. ಸೊ ಥಿಯೇಟರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಒಂದು ಕ್ಲಾರಿಟಿ ವೈಸ್ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಸೊ ನನ್ನ ಮಗಳಿಗೆ ಮೂವಿ ಶುರು ಆಗಿದ ತಕ್ಷಣವೇ ಪಾಪ್ಕಾರ್ನ್ ಅಂದ್ಲು. 1-2 ಸತಿ ಪಾಪ್ಕಾರ್ನ್ ತಿಂತಾಳೆ. ಏನಾದರೂ ಬೇಕು ಅಂದರೆ ಮಧ್ಯದಲ್ಲಿ ನಾನೇ ಎದ್ದು ಬರಬೇಕು. ಸೊ ಆ ಮೂವಿ ಹಾಕಿದ ತಕ್ಷಣವೇ ಅವಳು ಪಾಪ್ಕಾರ್ನ್ಗೆ ಹೋಗ್ಬೇಕಂದ್ಲು. ಸರಿ ಅಂತ ಅವಳು ಪಾಪ್ಕಾರ್ನ್ ತೊಗೊಂಡು ಬಂದು, ಮತ್ತು ಮೂವಿ ಟೈಮಲ್ಲಿ ನಾನು ಏನು ಮಾಡ್ತೀನಂದರೆ ಈ ರೀತಿ ಮಿಡ್ ಇಂಟರ್ವ್ಯೂ ಕೊಡ್ತಾರಲ್ವ, ಆವಾಗೆಲ್ಲ ನಾವು ಹೊರಗಡೆ ಎದ್ದೋಗಲ್ಲ, ಅದಕ್ಕಿಂತ ಮುಂಚೆ ಇಲ್ಲ ಅದಾದಮೇಲೆ ಎದ್ದೋಗ್ತೀನಿ. ಸೊ ಇಲ್ಲಿ ಮುಗಿಬೇಕಾದ್ರೂ ಅಷ್ಟೇ, ಮುಗಿಯೋಕ್ಕಿಂತ ಮುಂಚೆ ಒಂದು 10-15 ಮಿನಿಟ್ಸ್ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಅವಳಿಗೆ ರೆಸ್ಟ್ ರೂಮ್ಸ್ ಏನಾದರೂ ಬರುತ್ತೆ ಅಂದರೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಸೊ ಮೂವಿ ಹೋಗೋದೇ ಬರೀ ತಿನ್ನೋದಕ್ಕೆ, ಅಲ್ಲಿ ಒಡ್ಡಾಡೋದಕ್ಕೆ. ಕರೆಕ್ಟಾಗಿ ನೋಡೋದು ನನ್ನ ಹಸ್ಬೆಂಡ್ ಮಾತ್ರ ಆ ಮೂವಿನ. ಸೊ ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅವಳು ಸ್ವಲ್ಪ ಪ್ಲೇ ಏರಿಯಾದಲ್ಲಿ ಆಡ್ತೀನಿ ಅಂತ ಕೇಳ್ತಾ ಇದ್ಲು. ಬಟ್ ಅಲ್ಲಿ ಹೋದರೆ 1-2 ಅವರ್ಸ್ ಅಲ್ಲೇ ಹೋಗುತ್ತೆ. ಆ ಒಂದು ಫನ್ ಸಿಟಿ ಎಲ್ಲ ಇದೆಯಲ್ಲ ಆ ಥರ ಒಂಥರ. ಸೊ ಅದಕ್ಕೆ ಹೊರಗಡೆ ಈ ರೀತಿ ಒಂದು ಗೇಮ್ ಆಡಿಸೋ ಅಂಥ ಒಂದು ಸ್ಕೂಲ್ ಅವರು ಡೆಮೋ ಕೊಡ್ತಾಯಿದ್ರು. ಬಟ್ ಅದಕ್ಕೊಂದು 399 ರುಪೀಸ್ ಏನೋ ಪೇ ಮಾಡಬೇಕು. ಅದು ಅವ್ರು ಫುಲ್ಲು 1 ಅವರ್ ಆಡಿಸ್ಬಿಟ್ಟು ಅವ್ರಿಗೆ ಈ ರೀತಿ ಒಂದು ಬುಕ್ಲೆಟ್ ಬ್ಯಾಗು ಕೊಟ್ಬಿಡ್ತಾರೆ. ಅದನ್ನು ಮುಗಿಸ್ಕೊಂಡು ನಾವು ಕ್ರಿಸ್ಮಸ್ ಟ್ರೀನ ನೋಡೋಕೆ ಹೋಗ್ತಾಯಿದ್ವಿ. ಸೊ ಇಷ್ಟು ದಿನ ಅಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ, ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು. ಎಲ್ಲಿ ಹೋಗ್ಬೇಕಂತಲೂ ಗೊತ್ತಿಲ್ಲ. ಅದು ಫ್ರಂಟು ಬ್ಯಾಕು 2 ರೀತಿ ಇರುತ್ತೆ. ಸೊ 2 ಸತಿನೂ ಓಡಾಡಿದ್ದೀವಿ. ಈ ಏಷ್ಯನ್ ಮಾಲಲ್ಲಂತೂ ನೀವು ಬಂದಿದ್ದ ಜಾಗದಲ್ಲೇ ಬರ್ತಾ ಇರ್ತೀರ, ಯಾಕಂದರೆ ಅದು ಅಷ್ಟು ಉದ್ದ ಇದೆ. 2 ಸತಿ ನೋಡಿ ಇದೇ ಸ್ಪಾಟಿಗೆ ಬಂದು ಹೋಗಿದ್ದೀವಿ. ಈ ಸ್ಪಾಟಲ್ಲಿ ಆದರೆ ಕ್ರಿಸ್ಮಸ್ ಟ್ರೀ ಇರಲಿಲ್ಲ. ಈ ಕಡೆ ಆಪೋಸಿಟ್ ಇದರಲ್ಲಿ ಇದೆ, ಬ್ಯಾಕ್ ಸೈಡಲ್ಲಿದೆ. ಸೊ ನಾವು ಮತ್ತೆ ಸುತ್ತಿ 2 ಸತಿ ಸುತ್ತಿದ್ದೀವಿ. ಮತ್ತೆ ಕ್ರಿಸ್ಮಸ್ ಟ್ರೀ ಇಲ್ದಿದ್ದ ಜಾಗಕ್ಕೆ ಹೋಗಿದ್ದೀವಿ. ರಶ್ ನೋಡಿ ಹೇಗಿದೆ ಅಂದರೆ ಒಂಥರ ಈ ಜಾತ್ರೆ ಇರುತ್ತೆ ನೋಡಿ, ಆ ಜಾಗದಲ್ಲಿ ಮಾತ್ರ ಜಾತ್ರೆ ಥರ ಜನಗಳು ನಿಂತ್ಕೊಂಡಿದ್ರು. ಸೊ ಫಸ್ಟ್ ಅವಳಿಗೆ ಅಲ್ಲೋಗಿ ನೋಡ್ಬೇಕಂತಿದ್ರು. ಆ ಸರೌಂಡಿಂಗ್ ಫುಲ್ಲು ಚೆನ್ನಾಗಿ ನಿಮಗೆ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಮ್ಟೈಮ್ಸ್ ಅದರಲ್ಲಿ ಬರೋ ಸ್ನೋ ಒಂಥರ ಬಂದು ಬೀಳ್ತಾಯಿತ್ತು, ಅದೇನೋ ಒಂಥರ ಚೆನ್ನಾಗಿದ್ದಿಲ್ಲ. ಬಟ್ ನಮಗೂ ಅದರ ಆಗಲಿ, ಅದು ಬಂದಾಗ ಮಾತ್ರ ವಾಪಸ್ ಹಿಂಗೆ ಬಂದುಬಿಟ್ವಿ. ಹೈಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಕೂಡ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ನಿಮ್ಗೇನಾದ್ರೂ ನೋಡಬೇಕಂದ್ರೆ ಹೋಗಿ ನೋಡ್ಕೊಳ್ಳಿ. ಹತ್ರಕ್ಕೆ ಹೋದರೆ ತುಂಬ ಆ ಥರ ಡಾಲು, ಪೆಂಗ್ವಿನ್ ಥರ ಏನೇನೋ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟು ದೊಡ್ಡದು. ಸೊ ಇದೇ ಫೈನಲ್ ಲುಕ್ ನೋಡಿ, ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ಕಲರ್ಸು, ಅದು ಡೆಕೋರೇಷನ್ಸು ಖಂಡಿತವಾಗ್ಲೂ ಇಟ್ಟಾಗ ಈ ಥರ ಹೋಗಿ ಒಂದು ಸತಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು ತುಂಬ ಇಂಪಾರ್ಟೆಂಟು. ಮಕ್ಳಿಗೂ ತುಂಬಾ ಎಂಜಾಯ್ ಆಗುತ್ತೆ. ಸೊ ನೋಡಿ ಇಷ್ಟು ರಶ್ ಇದೆ ಅಲ್ಲಿ ಜನ. ಫುಲ್ಲು ಲೈಟಿಂಗ್ ಸೆಟ್ ಮಾಡಿದ್ದಾರೆ, ಫುಲ್ಲು ಸರೌಂಡಿಂಗ್ ಫುಲ್. ಲಿಯಾ ಬೇರೆ ಅಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿ ಕತ್ಲಲ್ಲಿ ಕಾಣದೆ ಗುಂಡಿಯಲ್ಲಿ ಬೇರೆ ಕಾಲಿಟ್ಬಿಟ್ಲು. ಸೊ ತುಂಬ ಹುಷಾರಾಗಿ ನೋಡ್ಕೊಂಡಿರಬೇಕು. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.